ನಮಸ್ಕಾರ. ವರ್ಷ ಭವಿಷ್ಯ 2026 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ. ಈ ಬರುವಂತಹ ವರ್ಷ 2026 ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಯಾವ ರೀತಿಯ ಫಲಾಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ವರ್ಷ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಗುರು ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಿಂದ ಸಂಚಾರ. ಶನಿಶ್ಚರ ಪಂಚಮ ಸ್ಥಾನದಿಂದ, ಪಂಚಮ ಶನಿಯ ಪ್ರಭಾವ ಕೂಡ ವೃಶ್ಚಿಕ ರಾಶಿಯವರ ಮೇಲೆ ಇರ್ತದೆ. ರಾಹು ನಿಮ್ಮ ಸುಖ ಸ್ಥಾನದಿಂದ, ಚತುರ್ಥ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಕೇತು ನಿಮ್ಮ ಒಂದು ದಶಮ ಸ್ಥಾನ, ಕರ್ಮ ಸ್ಥಾನದಿಂದ. ಈ ಎಲ್ಲಾ ಗ್ರಹಗಳ ಸಂಯೋಗ ಈ ಬರುವಂತಹ ವರ್ಷದ ಮೇಲೆ ಪೂರ್ಣತಃ ಪ್ರಭಾವ ಬೀರುತ್ತೆ. ಸುಮಾರಷ್ಟು ಪರಿವರ್ತನೆ, ಬದಲಾವಣೆಗಳು ಮತ್ತೆ ಅಧಿಕವಾದಂತಹ ಶ್ರಮ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಒತ್ತಡಗಳನ್ನು ಇರುವಂತಹ ವರ್ಷವಾಗಿರುತ್ತೆ. ಈ ಬರುವಂತಹ ವರ್ಷದಲ್ಲಿ ನೋಡಿ, ಗುರು ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗುವಂಥದ್ದಾಗಿರ್ಬೋದು, ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳೋದಾಗಿರ್ಬೋದು, ನಿಮ್ಮ ಭಾಗ್ಯೋದಯ ಆಗುವಂತಹ ವರ್ಷವಾಗಿರುತ್ತೆ. ಇಷ್ಟು ದಿನಗಳ ಕಾಲ ನಿಮಗೇನು ಒತ್ತಡ, ಮಾನಸಿಕ ಒಂದು ಚಿತ್ರಹಿಂಸೆ ಆಗಿರ್ಬೋದು, ಮಾಡುವ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳಿತ್ತು, ಅವೆಲ್ಲವನ್ನು ಕೂಡ ನೀವು ಈ ಬರುವಂತಹ ವರ್ಷದಲ್ಲಿ ಗೆಲುವನ್ನು ಸಾಧಿಸುವಂತಹ ಒಂದು ವರ್ಷವಾಗಿರುತ್ತೆ. ಜೊತೆಗೆ ಈ ಬರುವಂಥ ವರ್ಷದಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವಗಳ ಬೀರುವಂಥದ್ದಾಗಿರ್ಬೋದು, ಹೊಸ ಹೊಸ ಅಪಾರ್ಚುನಿಟಿ ಅವಕಾಶಗಳನ್ನು ಹುಡುಕುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಕೂಡ ಈ ಬರುವಂಥ ವರ್ಷದಲ್ಲಿ ವೃದ್ಧಿಯಾಗುವಂಥದ್ದಿದೆ. ಈ ಬರುವಂಥ ವರ್ಷದಲ್ಲಿ ನಿಮ್ಮ ಒಂದು ಆದಾಯ, ಹಣಕಾಸು ಎಲ್ಲವನ್ನೂ ಕೂಡ ವೃದ್ಧಿ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ದುಡ್ಡಿನ ಸಂಗ್ರಹ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಇರುವಂತಹ ದುಡ್ಡನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೆರವೇರುತ್ತೆ. ಆದಾಯದ ಮಾರ್ಗಗಳು ಈ ಬರುವಂತಹದಲ್ಲಿ ತುಂಬ ಉತ್ತಮವಾಗಿ ನೋಡುವಂಥದ್ದಿದೆ. ಖರ್ಚುಗಳು ಸ್ವಲ್ಪ ಮಟ್ಟಿಗೆ ಇದ್ರೂ ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡುವಂತಹ ಅವಕಾಶ, ಯೋಗಗಳಿರುತ್ತೆ. ವಿಪರೀತವಾದಂತಹ ಖರ್ಚುಗಳು ನಿಮ್ಮ ಒಂದು ಆರೋಗ್ಯದ ಮೇಲಾಗಿರ್ಬೋದು, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲಾಗಿರ್ಬೋದು, ಮತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ವಿಚಾರಗಳಲ್ಲಿ ನಷ್ಟವನ್ನು ಕೂಡ ನೋಡುವಂಥದ್ದಿರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಬರುವಂಥ ವರ್ಷ ಸ್ವಲ್ಪ ಎಚ್ಚರಿಕೆಯ ಒಂದು ಹೂಡಿಕೆಯನ್ನ ನೀವು ಮಾಡಬೇಕಾಗತ್ತೆ. ಜೊತೆಗೆ ಸಂಬಂಧಗಳು ಈ ಬರುವಂತಹ ವರ್ಷದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನ ನೋಡುವಂಥದ್ದಾಗಿರ್ಬೋದು. ಬಾಂಧವ್ಯಗಳು ಚೆನ್ನಾಗಿರುತ್ತೆ. ನಿಮ್ಮ ಸಹಕಾರ, ಸಪೋರ್ಟು, ವರ್ಕ್ ಮಾಡೋ ಕಡೆ ಇರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು. ಉತ್ತಮವಾದಂತಹದೊಂದು ಗೌರವ ಪ್ರಾಪ್ತಿ ಆಗುವಂಥದ್ದಾಗಿರ್ಬೋದು. ಸಾಮಾಜಿಕ ಕಾರ್ಯಗಳಲ್ಲಿ ತುಂಬಾ ಒಂದು ಹೆಸರು, ಗೌರವವನ್ನ ಪ್ರಾಪ್ತಿ ಮಾಡುವಂತಹ ಯೋಗಗಳು ಕೂಡ ಇದೆ. ಆದರೆ ಕೆಲವೊಂದು ಸುಖ ಸೌಕರ್ಯಗಳ ವಿಚಾರಗಳಲ್ಲಿ ವಂಚಿತರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಬರುವಂತಹ ವರ್ಷದಲ್ಲಿ ನಿಮ್ಮ ಒಂದು ಶ್ರಮ, ಪ್ರಯತ್ನ ತುಂಬಾನೇ ಜಾಸ್ತಿ ಇರುತ್ತೆ. ಭೂಮಿ, ಸುಖ ಸೌಕರ್ಯಗಳ ವಿಚಾರಗಳಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಭೂಮಿ ವಿಚಾರವಾಗಿ ಕೆಲವೊಂದು ಮಾನಸಿಕ ಒತ್ತಡ ಆಗಿರ್ಬೋದು, ಕೆಲವೊಂದು ಕಲಹಗಳಾಗಿರ್ಬೋದು, ಮತ್ತೆ ತೊಂದರೆ ತಾಪತ್ರೆಗಳನ್ನು ಕೂಡ ನೋಡುವಂಥದ್ದಿದೆ. ರಾಹು ನಿಮ್ಮ ಒಂದು ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಬರಬೇಕಾದಂತಹ ಯಾವುದೇ ಸುಖ ಸೌಕರ್ಯಗಳ ವಸ್ತುಗಳು ಸ್ವಲ್ಪ ವಿಳಂಬದಿಂದ ಕೈ ಸೇರುವಂಥದ್ದಿರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ವಂಚಿತರಿರುವಂತಹ ಸಾಧ್ಯತೆ ಈ ವರ್ಷವಿಡೀ ಇರುವಂಥದ್ದಿದೆ. ಪಂಚಮ ಶನಿಯ ಪ್ರಭಾವ ಇರೋದ್ರಿಂದ ನಿಮ್ಮ ಒಂದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳನ್ನ ನೋಡುವಂಥದ್ದಿರುತ್ತೆ. ನೀವು ಮಾಡುವಂತಹ ಪ್ರಯತ್ನ ಆಗಿರ್ಬೋದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಶ್ರಮ, ಪ್ರಯತ್ನಗಳು ಇರಬೇಕಾಗತ್ತೆ. ಈ ಬರುವಂತಹ ವರ್ಷದಲ್ಲಿ ನಿಮಗೆ ಶ್ರಮವನ್ನ ಜಾಸ್ತಿ ಇರಬೇಕಾಗತ್ತೆ. ಮತ್ತೆ ಮಾಡುವಂಥ ಕೆಲಸಗಳ ಒಂದು ಮಾಧ್ಯಮ ಇದೆ ನೋಡಿ, ಅದನ್ನ ಪರಿವರ್ತನೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹೆಸರು, ಕೀರ್ತಿ, ಗೌರವದಲ್ಲಿ ಕೇತು ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಮಾಡಿದಂಥ ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಹೆಸರು, ಕೀರ್ತಿ, ಗೌರವ ಬರೋದಿಲ್ಲ. ಹಾಗಾಗಿ ಮುಂದಾಲೋಚನೆ ಆಗಿರ್ಬೋದು, ಮುನ್ನೆಚ್ಚರಿಕೆಯನ್ನು ತುಂಬಾನೇ ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಕೆಲಸಗಳೆಲ್ಲ ಸ್ವಲ್ಪ ಮಟ್ಟಿಗೆ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಇಲ್ಲಾಂದ್ರೆ ವಿಪರೀತ ಪ್ರಯತ್ನಗಳ ನಂತರ ಕಾರ್ಯ ಸಾಧನೆಗಳಾಗುವಂಥದ್ದೇ. ಆದರೆ ಗುರುವಿನ ಬಲ ಇರುವುದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಸಕಾಲಕ್ಕೆ ಕೆಲವೊಂದು ಮಾರ್ಗದರ್ಶನಗಳು ಇವೆಲ್ಲ ಸಿಗುವಂತಹ ಯೋಗಗಳು ಕೂಡ ಇದೆ. ವೃತ್ತಿ, ಉದ್ಯೋಗ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥಿರತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ಸ್ಥಳ ಬದಲಾವಣೆಗಳನ್ನ ಅವಕಾಶಗಳು ಸ್ವಲ್ಪ ಈ ಬರುವಂತಹ ವರ್ಷದಲ್ಲಿ ಕಮ್ಮಿ ಇರುತ್ತೆ. ನೀವು ಇರುವಂತಹ ಕೆಲಸ ಕಾರ್ಯಗಳನ್ನೇ ಸ್ಥಿರವಾಗಿ ಮಾಡ್ಕೊಂಡು ಹೋಗ್ಬೇಕು. ಏಕಿಲ್ಲ ಅಂದ್ರೆ ನಿಮಗೆ ಈ ಬರುವಂತಹ ವರ್ಷದಲ್ಲೂ ಕೂಡ
ಹೊಸದಾದಂತಹ ಅಪಾರ್ಚುನಿಟಿ ಆಗಿರ್ಬೋದು, ಪ್ರಮೋಷನ್‌ಗಳು ಸ್ವಲ್ಪ ವಿಳಂಬದಿಂದ ಆಗುವಂಥದ್ದಿರುತ್ತೆ. ನಿಮಗೆ ಬರಬೇಕಾದಂತಹ ಒಂದು ಪ್ರಮೋಷನ್ ಆಗಿರ್ಬೋದು, ಒಂದು ವೃದ್ಧಿ ಆಗಿರ್ಬೋದು, ಅದು ಬೇರೆಯವರ ಪಾಲಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಶ್ರಮದಲ್ಲಿ ಯಾವುದೇ ರೀತಿಯ ಕೊರತೆ ಇರಬಾರ್ದು ನಿಮ್ಮ ವೃತ್ತಿಯಲ್ಲಿ. ಹಾಗೆ ಬದಲಾವಣೆಗಳು ಅನಿರೀಕ್ಷಿತವಾಗಿ ಮಾಡಬೇಕಾದಂತಹ ಆ ಒಂದು ಪರಿಸ್ಥಿತಿಯನ್ನ ನೋಡ್ತಿರ್ತೀರ. ಮತ್ತೆ ದೂರಕ್ಕೆ ಪ್ರಯಾಣ ಮಾಡಿ ಕೆಲಸ ಮಾಡಬೇಕಾದಂತಹ ಪದೇ ಪದೇ ಅವಕಾಶಗಳಿದೆ. ಯಾರು ಸ್ವಕ್ಷೇತ್ರದಿಂದ ದೂರ ಹೋಗುವಂತಹ ಮಾನಸಿಕ ಸ್ಥಿತಿ ಅವರಿಗೆ ಉತ್ತಮವಾದಂತಹ ಅವಕಾಶ, ಯೋಗಗಳು ಮತ್ತೆ ಪ್ರಯಾಣಗಳನ್ನು ಕೂಡ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಬರುವಂತಹ ವರ್ಷದಲ್ಲಿದೆ. ಸಂಬಂಧಗಳಲ್ಲಿ ತುಂಬಾ ಉತ್ತಮವಾದದ್ದು ಮದುವೆ ಮತ್ತೆ ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಉತ್ತಮವಾದಂಥ ಅವಕಾಶ ಮತ್ತೆ ನಿಮಗೆ ಅನುಕೂಲಗಳು, ಶುಭ ಕಾರ್ಯಗಳನ್ನ ಮಾಡಿಕೊಳ್ಳುವಂಥ ಯೋಗಗಳಿದೆ. ಈ ಸುಮಾರಷ್ಟು ವರ್ಷಗಳಿಂದ ಒಬ್ಬರನ್ನೊಬ್ಬರು ಇಷ್ಟಪಡ್ತಿರ್ತೀರಲ್ಲ, ಯಾರದ್ರ ಜೊತೆಗೆ ಸಂಬಂಧದಲ್ಲಿದ್ರೆ ಅವರ ಜೊತೆಗೆ ಮದುವೆಯ ಯೋಗ ಕೂಡ ಈ ಬರುವಂತಹ ವರ್ಷದಲ್ಲಿದೆ. ಮರುಮದುವೆ ಮಾಡ್ಕೊಳ್ಳೋರಿಗೂ ತುಂಬಾ ಉತ್ತಮವಾದಂತಹ ಅನುಕೂಲ ಮತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂತಹ ಯೋಗಗಳು ಕೂಡನು ಈ ಬರುವಂತ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡಬಹುದು. ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಯಾರು ಮಾಡ್ತಿರ್ತಾರೆ ಅಂಥವರಿಗೆ ಇರುವಂತಹ ಆದಾಯ ಆಗಿರ್ಬೋದು, ಅದರಲ್ಲಿ ಸ್ಥಿರತೆ ಇರುತ್ತೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಬರುವಂತಹ ವರ್ಷದಲ್ಲಿ ನೀವು ತಮ್ಮ ಉದ್ಯೋಗವನ್ನ ಬೇರೆ ರೀತಿಯ ಪರಿವರ್ತನೆ ಇಲ್ಲಾಂದ್ರೆ ಬೇರೆಯ ಉದ್ಯೋಗವನ್ನ ಮಾಡುವಂತಹ ನಿಟ್ಟಿನಲ್ಲಿ ಶೋಧನೆಗಳಾಗಿರ್ಬೋದು, ಹೊಸ ಒಂದು ಅವಕಾಶಗಳನ್ನ ಹುಡುಕಿಕೊಳ್ಳೋದಾಗಿರ್ಬೋದು, ಮತ್ತೆ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಯನ್ನ ನಿಮ್ಮಲ್ಲಿ ಬರುವಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ಇರುತ್ತೆ. ಅಲ್ಪ ಪ್ರಮಾಣದ ಒಂದು ಗ್ರೋತ್ ಅನ್ನ ಈ ಬರುವಂತ ವರ್ಷದಲ್ಲಿ ನೋಡುತ್ತಿರುತ್ತೆ. ಆದರೆ ಮೂಲತಃ ಯಾವ ವ್ಯವಹಾರವನ್ನ ಮಾಡ್ಕೊಂಡು ಬರ್ತಿರ್ತೀರೋ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬೇರೆದನ್ನ ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ. ಇರುವುದರ ಜೊತೆಗೆ ಬೇರೆದನ್ನ ಆ್ಯಡ್ ಮಾಡುವಂತಹ ಪ್ರಯತ್ನಗಳು. ಯಾಕಂದ್ರೆ ನೀವು ಮಾಡಿದಂತಹ ಹೊಸ ಪ್ರಯೋಗಗಳೆಲ್ಲ ವಿಳಂಬದಿಂದ ಸಫಲತೆ ಆಗುವಂಥದ್ದಿಲ್ಲ ಅಂದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ವ್ಯವಹಾರಗಳಾಗಿರ್ಬೋದು ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ವ್ಯವಹರಿಸಬೇಕು. ಯಾಕಂದ್ರೆ ನಿಮಗೆ ಬರಬೇಕಾದಂತಹ ದುಡ್ಡಾಗಿರ್ಬೋದು, ನೀವು ಬೇರೆಯವರಿಗೆ ಕೊಟ್ಟಂತಹ ಸಾಲ ಆಗಿರ್ಬೋದು, ಈ ಬರುವಂತಹ ವರ್ಷದಲ್ಲಿ ಅದರಿಂದ ಆದಾಯ ಲಾಭಗಳು ಬರೋದು ಕಡಿಮೆ. ನಿಮಗೆ ಬಂದಂತಹ ಸಹಕಾರಗಳು ಮತ್ತೆ ಬೇರೆಯವರಿಂದ ನಿಮಗೆ ಬರುವಂತಹ ಸಹಕಾರಗಳಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಗಮನವನ್ನ ಕೊಡಬೇಕಾಗತ್ತೆ. ಲಾಭದ ಒಂದು ನಿರೀಕ್ಷೆ ಏನಿರುತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದು ವಿಳಂಬದಿಂದ ಕೈ ಸೇರುವಂಥದ್ದಿರುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ಅತಿಯಾಗಿ ಇನ್ವಾಲ್ವ್‌ಮೆಂಟ್ ಆಗೋದಾಗಿರ್ಬೋದು, ಅದರಿಂದ ಉತ್ತಮವಾದಂಥ ಹೆಸರು, ಗೌರವವನ್ನ ಪಡೆದುಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಈ ಬರುವಂತಹ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿದೆ. ಸುಮಾರಷ್ಟು ಕೋರ್ಟ್ ಕಚೇರಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ವಾದ ವಿವಾದಗಳು ಈ ಬರುವಂಥ ವರ್ಷದಲ್ಲಿ ಅದರಿಂದ ಆಚೆ ಬರುವಂಥದ್ದಾಗಿರ್ಬೋದು, ಆ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಬೆಳವಣಿಗೆ ನೋಡುವಂಥದ್ದು, ಡಿಸ್ಪ್ಯೂಟ್ಸ್‌ಗಳನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಯಾವುದೋ ಒಂದು ನಿರೀಕ್ಷೆಯಲ್ಲಿದ್ರೆ ಕೋರ್ಟ್ ಮ್ಯಾಟರಲ್ಲಿ ಅದು ನಿಮ್ಮ ಪಾಲಿಗೆ ಬರುವಂಥದ್ದು, ಅದೆಲ್ಲ ಕೂಡ ನೋಡುವಂಥದ್ದು ಈ ಬರುವಂಥ ವರ್ಷದಲ್ಲಿ ನಿರೀಕ್ಷೆ ಮಾಡಬಹುದು. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಈ ಬರುವಂಥ ವರ್ಷದಲ್ಲಿ ತುಂಬಾ ಉತ್ತಮವಾದಂತಹ ಕೆಲವೊಂದು ಬೆಳವಣಿಗೆಗಳನ್ನ ನೋಡುವಂಥದ್ದಿರುತ್ತೆ. ಗುರುವಿನ ಬಲ ವೃದ್ಧಿ ಆಗೋದ್ರಿಂದ ನಿಮಗೆ ದೀರ್ಘಕಾಲದ ರೋಗಗಳ ಮೇಲೆ ಹತೋಟಿ ಪಡೆಯುವಂಥದ್ದಿರುತ್ತೆ. ಆದರೂ ಕೂಡ ಗ್ಯಾಸ್ಟ್ರಿಕ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಇಲ್ಲಾಂದ್ರೆ ಜಾಯಿಂಟ್ ಪೇನ್‌ಗೆ ಸಮಸ್ಯೆಗಳು, ಮತ್ತೆ ಸುಮಾರಷ್ಟು ಜನರಿಗೆ ಥೈರಾಯ್ಡ್‌ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಅದರ ಮೇಲೆ ಹತೋಟಿಯನ್ನ ಪಡೆದುಕೊಳ್ಳಕ್ಕೆ ತುಂಬಾ ಉತ್ತಮವಾದಂಥ ಅವಕಾಶಗಳಿರುತ್ತೆ. ಯಾವುದೇ ರೀತಿಯ ಸರ್ಜರಿಗಳನ್ನ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಬಂದರೂ ಕೂಡ ಅದರಿಂದ ನೀವು ಮುಕ್ತರಾಗುವಂಥದ್ದಾಗಿರ್ಬೋದು, ಇಲ್ಲಾಂದ್ರೆ ಅದು ಸಫಲತೆ ಸರ್ಜರಿನ ನೀವು ಮಾಡಿಸ್ಕೊಂಡ್ರೆ ಅದು ಸಕ್ಸಸ್ ಕೂಡ ಆಗುವಂಥ ಯೋಗಗಳು ಕೂಡ ಈ ಬರುವಂಥ ವರ್ಷದಲ್ಲಿದೆ. ಹಾಗಾಗಿ ಈ ಬರುವಂತಹ ವರ್ಷ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಕೆಲವೊಂದು ಮಿಶ್ರ ಫಲಗಳನ್ನ ನೋಡುವಂತ ಸಾಧ್ಯತೆಗಳಿದೆ. ಯಾವ ದೇವರ ಆರಾಧನೆಯನ್ನ ನೀವು ಮಾಡಬೇಕು ಅಂದ್ರೆ ಮುಖ್ಯವಾಗಿ ನೋಡಿ ನೀವು ಗುರುವಿನ ಆರಾಧನೆಯನ್ನ ಮಾಡಬೇಕು. ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಆರಾಧನೆ ಆಯಿತು, ಗುರು ಚರಿತ್ರೆಯನ್ನ ಪಠನೆ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲಗಳನ್ನ ನೀವು ಬರುವಂತ ವರ್ಷದಲ್ಲಿ ನೋಡುವುದು. ಇದರ ಜೊತೆಗೆ ಮುಖ್ಯವಾಗಿ ಮಾಡಬೇಕಾಗಿದ್ದು ದುರ್ಗಾ ಬೀಜ ಮಂತ್ರವನ್ನ ಬರುವಂತಹ ವರ್ಷವಿಡೀ ನೀವು ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ ದುರ್ಗಾದೇವಿ ಆರಾಧನೆಯನ್ನ ಮಾಡೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನು ನೋಡಬಹುದು. ಜೊತೆಗೆ ಪ್ರತಿ ಶನಿವಾರ ಹಾಗೂ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಾಗಿರೋದು, ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡೋದ್ರಿಂದ
ನಿಮ್ಮ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನಿಮ್ಮ ಆರೋಗ್ಯ ಆಗಿರ್ಬೋದು, ಶತ್ರುಗಳ ಮೇಲೆ ಶಮನ ಮಾಡೋದಾಗಿರ್ಬೋದು, ಇವೆಲ್ಲನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈ ಬರುವಂಥ ವರ್ಷ ನಿಮ್ಮ ಸಕಲಾರ್ಥಗಳ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ, ಹಾಗೆ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.